ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 12/2/2025 KSEAB ಅಂದರೆ ಕರ್ನಾಟಕ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಬಿಡುಗಡೆ ಮಾಡಿರ್ತಕ್ಕಂಥ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ ಮಾದರಿ ಪ್ರಶ್ನೆ ಪತ್ರಿಕೆ 3. ಈ ಮಾದರಿ ಪ್ರಶ್ನೆ ಪತ್ರಿಕೆ 3ರ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಇವತ್ತು ಸಾಯಂಕಾಲಕ್ಕೆ ಬಿಡುಗಡೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಡಿಯೋ ಪಾಠದಲ್ಲಿ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಮಾಡೆಲ್ ಕ್ವೆಶ್ಚನ್ ನಂಬರ್ 3ರ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಚರ್ಚಿಸ್ತಕ್ಕಂತಹ ವಿಡಿಯೋ ಪಾಠವಾಗಿರ್ತದೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಪೇಪರ್ ಆಗಿರ್ತಕ್ಕಂಥದ್ದು. ಬೋರ್ಡ್ನವರೇ ಇದನ್ನು ರಿಲೀಸ್ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಚರ್ಚೆಯನ್ನು ಮಾಡ್ತಕ್ಕಂಥ ವಿಡಿಯೋ ಪಾಠ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಾಧ್ಯ ಆದಷ್ಟು ಈ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, 4 alternatives are given for the each of the following questions or incomplete statement. Only one of them is correct or most appropriate. Choose the correct alternative and write the complete answer along with its letter of alphabet ಅಂತಿದೆ. ಸೊ ಇಷ್ಟೆಲ್ಲ ಓದೋದು MCQ questions. ದಟ್ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿಗೆ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆ. 4 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿರ್ತವೆ. ಆ್ಯಸ್ ಯು ನೋ, ನಿಮಗೆ ಮೊದಲೇ ಗೊತ್ತಿರೋ ಹಾಗೆ. ಕ್ವೆಶನ್ ನಂಬರ್ 1 ಇದರಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಸಂಖ್ಯೆ 1 ಏನಿದೆ ಅಂತಂದರೆ, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನನ್ನು ಐಡೆಂಟಿಫೈ ಮಾಡಿರಿ ಅಂತ ಇದೆ. ಇಲ್ಲಿ ಶರತ್ ಮತ್ತು ಭರತ್ ಅಂತಕ್ಕಂಥ ನಡುವೆ ಇರತಕ್ಕಂಥ ಕಾನ್ವರ್ಜೇಷನ್. ಶರತ್ ಹೇಳ್ತಾನೆ, ಹೂ ಈಸ್ ಯುವರ್ ಫೇವ್ರೆಟ್ ಕ್ರಿಕೆಟರ್. ಭರತ್ ಹೇಳ್ತಾನೆ, ಸಚಿನ್ ತೆಂಡೂಲ್ಕರ್. ಶರತ್, ವೈ ಡು ಯು ಲೈಕ್ ಹಿಮ್ ಕ್ವಶನ್ ಮಾಡ್ತಾನೆ. ಭರತ್ ಹೇಳ್ತಾನೆ, ಹೀ ಈಸ್ ಕಾಲ್ಡ್ ಅ ಗಾಡ್ ಆಫ್ ಕ್ರಿಕೆಟ್, ಹೀ ಸ್ಕೋರ್ಡ್ ದ ಹೈಯೆಸ್ಟ್ ನಂಬರ್ ಆಫ್ ಸೆಂಚುರೀಸ್. ದೆನ್ ಶರತ್ ಹೇಳ್ತಾನೆ, ಡು ಯು ನೋ ಟು ಪ್ಲೇ ಕ್ರಿಕೆಟ್ ಅಂತ ಕ್ವಶನ್ ಮಾಡಿದಾಗ ಭರತ್ ಹೇಳ್ತಾನೆ, ಎಸ್ ಶ್ಯೂರ್ ಐ ಕ್ಯಾನ್ ಪ್ಲೇ ಅಂತ ಇಲ್ಲಿ ಭರತ್ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ನಮಗೆ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಇರತಕ್ಕಂಥ ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ, ಐ ಕ್ಯಾನ್ ಪ್ಲೇ ವೆರಿ ವೆಲ್ ಅಂತಕ್ಕಂಥ ಸೆಂಟೆನ್ಸ್ಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಐಡೆಂಟಿಫೈ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಎ ಆರ್ಡರ್, ಆಪ್ಷನ್ ಬಿ ಸೀಕಿಂಗ್ ಪರ್ಮಿಷನ್, ಆಪ್ಷನ್ ಸಿ ಅಬಿಲಿಟಿ, ಆಪ್ಷನ್ ಡಿ ಸಜೆಷನ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಎಬಿಲಿಟಿ. ಎಬಿಲಿಟಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಕರೆಕ್ಟಾಗಿರ್ತಕ್ಕಂಥ ಅಪ್ರೋಪ್ರೇಟ್ ಆಗಿರ್ತಕ್ಕಂತಹ ಆನ್ಸರ್ ನಮಗಿಲ್ಲಿ ಎಬಿಲಿಟಿ ಆಗಿರ್ತದೆ. ಸೊ ನಾನಿಲ್ಲಿ ಜಸ್ಟ್ ಮಾರ್ಕ್ ಮಾಡೋದರಿಂದ ನಿಮ್ಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ನಿಮಗೆ ಇಲ್ಲಿ ಲೈಟ್ ಪಿಂಕ್ ಕಲರ್ದು ಬಾಕ್ಸನ್ನು ನಿಮಗೆ ಹಾಕಿದ್ದೀನಿ, ನೀವು ನೋಟನ್ನು ಮಾಡ್ಕೋಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರೈಟ್ ವರ್ಡ್ ಅಂತಕ್ಕಂಥದ್ದು. ಇಲ್ಲಿ ಇಫ್ ಕ್ಲಾಸನ್ನು ಬರೀಬೇಕಾಗಿರ್ತಕ್ಕಂಥ ಕ್ವಶನ್. ಪ್ರಿಷಾ ಮತ್ತು ಆಶಾ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್ ಇದೆ. ಪ್ರಿಷಾ ಹೇಳ್ತಾಳೆ, ವೈ ಆರ್ ಯು ಲುಕಿಂಗ್ ವೆರಿ ಶ್ಯಾಡ್. ಆಶಾ ಹೇಳ್ತಾಳೆ, ಐ ಕುಡಂಟ್ ಗೋ ಮೈ ಸ್ಕೂಲ್ ಟ್ರಿಪ್. ಪ್ರಿಷಾ ಹೇಳ್ತಾಳೆ, ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಇನಫ್ ಮನಿ. ಸೊ ಇದನ್ನ ಅಬ್ಸರ್ವ್ ಮಾಡಬೇಕಾಗ್ತದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿರೋದ್ರಿಂದ. ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಇನಫ್ ಮನಿ ದೇ ಡ್ಯಾಶ್ ಶೆಂಟ್ ಯು ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಆಗಿರೋದ್ರಿಂದ 100% ನಮಗಿಲ್ಲಿ ವುಡ್ ಹ್ಯಾವ್ ಬರೋದಿಲ್ಲ, ಬದಲಾಗಿ ವುಡ್ ಬರೋದಿಲ್ಲ, ವುಡ್ ಹ್ಯಾವ್ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ಸ್ವಲ್ಪ ಇದನ್ನು ಕರೆಕ್ಷನ್ ಮಾಡಿಕೊಂಡು ಸ್ವಲ್ಪ ಅವಸರದಲ್ಲಿ ವುಡ್ ಅಂತಕ್ಕಂಥದ್ದು ಮಾರ್ಕ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ವುಡ್ ಅಂತಕ್ಕಂಥದ್ದು ರಾಂಗ್ ಆನ್ಸರ್ ಆಗಿರೋದ್ರಿಂದ ಆಪ್ಷನ್ ಡಿ ವುಡ್ ಹ್ಯಾವ್ ಈಸ್ ದಿ ಕರೆಕ್ಟ್ ಆಪ್ಷನ್ ಆಗಿರ್ತದೆ. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಇನ್ನೊಂದು ಬಾರಿ ಹೇಳ್ತೀನಿ ನೋಡಿರಿ ನಿಮಗೆ, ಆಪ್ಷನ್ ಡಿ ವುಡ್ ಹ್ಯಾವ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಮಾಡೋದಾದರೆ, ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತಕ್ಕಂಥದ್ದಿದೆ. ಇನ್ಫಿನಿಟಿವ್ ಆಲ್ರೆಡಿ ಇಲ್ಲಿ 4 ಆಪ್ಷನ್ಗಳಲ್ಲಿ 2 ಅಂತಕ್ಕಂಥದ್ದು ಯಾವುದು ಬಂದಿಲ್ಲ. ಬಟ್ ಏನಪ್ಪ ಅಂತಂದರೆ ಆಪ್ಷನ್ ಬಿನಲ್ಲಿ ಮಾತ್ರ 2 ಅಂತಕ್ಕಂಥ ಇನ್ಫಿನಿಟಿವ್ ವರ್ಡ್ ಬಂದಿದೆ. ನೆಕ್ಸ್ಟ್ ಅದು ಆಗ್ತದಂಗೆ ಆನ್ಸರ್ ಅಂತಕ್ಕಂತಹ ಏನು ವರ್ಡ್ ಇದೆಯಲ್ಲ ಅದು ನಿಮಗಿಲ್ಲಿ ಮೇನ್ ವರ್ಬ್ ಅಥವಾ ಪ್ರಿನ್ಸಿಪಲ್ ವರ್ಬ್ ಆಗಿರೋದ್ರಿಂದ 2 ಪ್ಲಸ್ ಪ್ರಿನ್ಸಿಪಲ್ ವರ್ಬ್ ಯಾವುದಿರುತ್ತೋ ಅದನ್ನು ನಾವು ಇನ್ಫಿನಿಟಿ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ 2 ಆನ್ಸರ್ ಈಸ್ ದಿ ಕರೆಕ್ಟ್ ಆಪ್ಷನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್
4 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫ್ರೇಸಲ್ ವರ್ಬನ್ನು ಫಿಲ್ ಮಾಡಿರಿ ಅಂತಕ್ಕಂತಹ ಪ್ರಶ್ನೆ ಇರ್ತಕ್ಕಂಥದ್ದು. ಕ್ವೆಶನ್ ನಂಬರ್ 4 ಫ್ರೇಸಲ್ ವರ್ಬನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಅದರ ಆಪ್ಷನನ್ನು ಬರೆದು ಆನ್ಸರ್ ಬರೀಬೇಕಾಗುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫ್ರೇಸಲ್ ವರ್ಬ್. ಶಮಿತಾ ಡ್ಯಾಶ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ ಅಂತಕ್ಕಂಥ ಸೆಂಟೆನ್ಸಿಗೆ ಶಮಿತಾ ಡ್ಯಾಶ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ. ಆಪ್ಷನ್ ಎ ಬ್ರಾಟ್ ಅಪ್, ಆಪ್ಷನ್ ಬಿ ಮೇಡ್ ಅಪ್, ಆಪ್ಷನ್ ಸಿ ಗೇವ್ ಅಪ್, ಆಪ್ಷನ್ ಡಿ ಸೆಟ್ ಔಟ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಬಿ ಮೇಡ್ ಅಪ್. ಸ್ಮಿತಾ ಮೇಡ್ ಅಪ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ ಅಂತಕ್ಕಂಥದ್ದು ದ ಕರೆಕ್ಟ್ ಆನ್ಸರ್ ಆಗಿರ್ತದೆ. ಇನ್ನು ಮೇನ್ ಕ್ವೆಶನ್ ನಂಬರ್ 2, ಇಲ್ಲಿ 12 ಕ್ವೆಶನ್ಸ್ಗಳಿರ್ತವೆ. ನಿಮಗೆ 12 ಮಾರ್ಕ್ಸ್ಗೆ 1 ಮಾರ್ಕ್ ಕ್ವೆಶನ್ಸ್ಗಳಿರ್ತವೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables, 2 ಸಿಲೆಬಲ್ ಇರ್ತಕ್ಕಂಥ ವರ್ಡ್ ಯಾವುದು ಅಂತಕ್ಕಂಥ ಐಡೆಂಟಿಫೈ ಮಾಡಿ ಅಂತ ಇದೆ. ಸ್ಟೀಲ್ 1 syllable, ಕ್ಲೀನ್ 1 syllable, ಫಿಲ್ಮ್ 1 syllable, ಬಟ್ ಫೀಚರ್ ಅಂತಕ್ಕಂಥದ್ದು ಇಲ್ಲಿ ನಿಮಗೆ 2 syllable ವರ್ಡ್ ಆಗಿರ್ತಕ್ಕಂಥದ್ದು. ಕ್ವೆಶನ್ ನಂಬರ್ 6 ನೋಡೋದಾದರೆ ಇಲ್ಲಿ ಕಂಬೈನ್ ದ ಕಾಲಮ್ ವರ್ಡ್ ಇನ್ ಅ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲ್ಕುಲೇಟಿವ್ ವರ್ಡ್ ಇನ್ ಅ ಕಾಲಮ್ ಬಿ. ಸೊ ಇಲ್ಲಿ ಹ್ಯಾಂಡ್ ಅಂತಕ್ಕಂಥ ವರ್ಡ್ಗೆ ಕ್ಯಾಲ್ಕುಲೇಟಿವ್ ವರ್ಡ್ ಆಗ್ತಕ್ಕಂಥದ್ದು ಹ್ಯಾಂಡ್ ಬ್ಯಾಗ್. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಹ್ಯಾಂಡ್ ಬ್ಯಾಗ್. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲನ್ನು ಯೂಸ್ ಮಾಡಿರಿ ಅಂತಿದೆ. ಗೀತಾ ಕಮ್ಸ್ ಫ್ರಮ್ ಡ್ಯಾಶ್ ಫ್ಯಾಮಿಲಿ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಗೀತಾ ಕಮ್ಸ್ ಫ್ರಮ್ ಅ ಪುವರ್ ಫ್ಯಾಮಿಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್. ಸೊ ಇಲ್ಲಿ ಸೂಟೇಬಲ್ ಲಿಂಕರನ್ನು ಆ್ಯಡ್ ಮಾಡ್ತಕ್ಕಂಥದ್ದು. ಐ ಡೋಂಟ್ ನೋ ಹಿಮ್ ಡ್ಯಾಶ್ ಐ ರೆಪಿಸ್ ಟು ಟಾಕ್ ಟು ಹಿಮ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಸೋ ಅಂತಕ್ಕಂಥದ್ದು ದ ಕರೆಕ್ಟ್ ಲಿಂಕಿಂಗ್ ವರ್ಡ್ ಅಥವಾ ಲಿಂಕರ್ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೈಟ್ ಪ್ರಿಪೋಸಿಷನನ್ನು ಬರೀರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಸಿ ವೆಂಟ್ ಟು ಹಾಸ್ಪಿಟಲ್ ಡ್ಯಾಶ್ ಹರ್ ಪೇರೆಂಟ್ಸ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಪ್ರಿಪೋಸಿಷನ್ ಯಾವುದಪ್ಪ ಅಂತಂದರೆ ವಿತ್. ಸಿ ವೆಂಟ್ ಟು ಹಾಸ್ಪಿಟಲ್ ವಿತ್ ಹರ್ ಪೇರೆಂಟ್ಸ್. ನೆಕ್ಸ್ಟ್ ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೈಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಇದೆ. ಈ ಸೆಂಟೆನ್ಸ್ಗೆ ದ ಕಮಿಟಿ ಡ್ಯಾಶ್ ಬಿ ಪ್ಲಸ್ ಡಿಸ್ಕಸ್ ಅಂತ ಇದೆ. ದ ಕಮಿಟಿ ಡ್ಯಾಶ್ ಬಿ ಪ್ಲಸ್ ಡಿಸ್ಕಸ್ ದ ಇಶ್ಯೂ ಎಸ್ಟರ್ಡೇ. ದಿಸ್ ಈಸ್ ದ ಮೇನ್ ಪಾಯಿಂಟ್. ಎಸ್ಟರ್ಡೇ ಅಂತ ಅಂದಾಗ ನಮಗಿಲ್ಲಿ ಆ ಸೆಂಟೆನ್ಸ್ ಏನಾಗಿರಬೇಕು, ಪಾಸ್ಟ್ ಟೆನ್ಸ್ ಆಗಿರಬೇಕು. ಹಾಗಾಗಿ ಪಾಸ್ಟ್ ಟೆನ್ಸ್ನಲ್ಲಿ ಬರ್ತಕ್ಕಂಥ ಬಿ ಫಾರ್ಮ್ ಆಫ್ ವರ್ಬ್ಸ್ ಯಾವುದು ಅಂತಂದರೆ ವಾಸ್ ಮತ್ತು ವರ್ ಆಗಿರೋದ್ರಿಂದ ಇಲ್ಲಿ ದ ಕಮಿಟಿ ಅಂತಕ್ಕಂಥ ವರ್ಡ್ ನಿಮಗೆ ಸಿಂಗ್ಯುಲರ್ ಫಾರ್ಮ್ನಲ್ಲಿರೋದ್ರಿಂದ ಡೆಫಿನೆಟ್ಲಿ ನಾವು ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಸೊ ಆಲ್ರೆಡಿ ಇದು ಎಸ್ಟರ್ಡೇ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ ಡಿಸ್ಕಸ್ ಅಂತಕ್ಕಂಥದ್ದು ಡಿಸ್ಕಸ್ಡ್ ಆಗಿ ಚೇಂಜ್ ಆಗ್ತದೆ. ಫೈನಲಿ ನಮಗೆ ಆನ್ಸರ್ ಬರ್ತಕ್ಕಂಥದ್ದು ದ ಕಮಿಟಿ ವಾಸ್ ಡಿಸ್ಕಸ್ಡ್ ದ ಇಶ್ಯೂ ಎಸ್ಟರ್ಡೇ ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 11, ಆ್ಯಡ್ ದ ಸೂಟೇಬಲ್ ಕ್ವೆಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್. ಕೆಳಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೆ ಈ ಸೆಂಟೆನ್ಸ್ಗೆ ಈ ಕೊಟ್ಟಿರ್ತಕ್ಕಂಥ ವಿನುತಾ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತಕ್ಕಂಥ ಸೆಂಟೆನ್ಸ್ಗೆ ನಾವಿಲ್ಲಿ ಕ್ವೆಶನ್ ಟ್ಯಾಗ್ ಮಾಡಬೇಕಾಗಿರೋದ್ರಿಂದ ವಿನುತಾ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗ್ತಿದ್ದಂಗೆ ಡೈರೆಕ್ಟ್ ಮೇನ್ ವರ್ಬ್ ಬಂದಿರೋದ್ರಿಂದ ಸಬ್ಜೆಕ್ಟ್ ಆಗ್ತಿದ್ದಂಗೆ ಡೈರೆಕ್ಟ್ ಮೇನ್ ವರ್ಬ್ ಬಂದರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ತದೆ, ಇಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರ್ತದೆ. ಸೊ ದಿಸ್ ಈಸ್ ಅ ಸಿಂಪಲ್ ಪಾಸ್ಟ್ ಟೆನ್ಸ್ ಬಿಕಾಸ್ ಇಲ್ಲಿ ಮೇನ್ ವರ್ಬ್ P2 ಫಾರ್ಮ್ ಅಥವಾ V2 ಫಾರ್ಮ್ ಅಥವಾ ಪಾಸ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಮೇನ್ ವರ್ಬ್ ಆಗಿರೋದ್ರಿಂದ 100% ಇದು ಏನಾಗಿರ್ತದೆ ಅಂತಂದರೆ ಡೆಫಿನೆಟ್ಲಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಆಗಿರೋದ್ರಿಂದ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಫಸ್ಟ್ ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಗಿರ್ತಕ್ಕಂಥದ್ದು ಡಿಡ್. ಪಾಸಿಟಿವ್ ಸೆಂಟೆನ್ಸ್ ಇರ್ತಕ್ಕಂಥದ್ದು ಇದೆಲ್ಲ ಸೆಂಟೆನ್ಸ್ ನೋಡಿದರೆ ಈ ಸೆಂಟೆನ್ಸ್ನಲ್ಲಿ ನೋ ಬಂದಿಲ್ಲ, ನಾಟ್ ಇಲ್ಲ, ನೆವರ್ ಇಲ್ಲ. ಸೊ ದಟ್ ಈಸ್ ವೈ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಏನು ಅಪಾಸ್ಟ್ರೋಫಿ ಟಿ ಬರೆದು ನಾಟ್ ಬರೀಬೇಕು. ಇಲ್ಲಿ ವಿನುತಾ ಲೇಡಿ ಆಗಿರೋದ್ರಿಂದ ವಿನುತಾ ಬದಲಾಗಿ ಸಿ ಬರೀಬೇಕು, ಪ್ರನೌನ್ ತೊಗೋಬೇಕಾಗ್ತದೆ. ಫೈನಲಿ ನಮ್ಮ ಆನ್ಸರ್ ಏನಾಗ್ತದೆ, ಡಿಡಂಟ್ ಸಿ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 12, ಯೂಸ್ ದ ವರ್ಡ್ ರನ್ ಆ್ಯಸ್ ಅ ನೌನ್ ಇನ್ ಅ ಸೆಂಟೆನ್ಸ್. ರನ್ ಅಂತಕ್ಕಂಥ ವರ್ಡನ್ನು ನಾಮಪದವನ್ನಾಗಿ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿರಿ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ನಾನಿಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಂತಂದರೆ ರನ್ನಿಂಗ್ ಈಸ್ ದ ಬೆಸ್ಟ್ ಹ್ಯಾಬಿಟ್. ಸೊ ರನ್ನಿಂಗ್ ಈಸ್ ದಿ ಬೆಸ್ಟ್ ಹ್ಯಾಬಿಟ್ ಅಂತಕ್ಕಂಥ ಸೆಂಟೆನ್ಸನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಈ ಸೆಂಟೆನ್ಸ್ನಲ್ಲಿ ರನ್ನಿಂಗ್ ಅಂತಕ್ಕಂಥದ್ದು ನಾಮಪದವಾಗಿ ಚೇಂಜ್ ಆಗ್ತದೆ. ನೆಕ್ಸ್ಟ್, ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಟು ಆ್ಯಂಡ್ ಟು ಅಂತಕ್ಕಂಥದ್ದಿದೆ. ಕಂಬೈನ್ ಅಂತಂದರೆ ಸೇರಿಸ್ತಕ್ಕಂಥದ್ದು. ಹಿಯರ್ ಆರ್ 2 sentences. ಮೀರಾ ಈಸ್ ವೆರಿ ಶಾರ್ಟ್ ಅಂತಕ್ಕಂಥ ಒಂದು ಸೆಂಟೆನ್ಸ್ ಆದರೆ ಸಿ ಕಾಂಟ್ ರೀಚ್ ದ ಸ್ವಿಚ್ ಅಂತಕ್ಕಂಥ ಇನ್ನೊಂದು ಸೆಂಟೆನ್ಸ್ ಇದೆ. ಈ ಸಪ್ರೇಟ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು TOO ಮತ್ತು TO2 ಅನ್ನು ಸೇರಿಸಿ ಜಾಯಿನ್ ಮಾಡ್ತಕ್ಕಂಥ ಸೆಂಟೆನ್ಸ್ ಆಗಿರೋದ್ರಿಂದ ಇಲ್ಲಿ ವೇರಿ ಅಂತಕ್ಕಂಥ ವರ್ಡನ್ನು ರಿಮೂವ್ ಮಾಡಿ TOO ಸೇರಿಸಬೇಕು. ಆಮೇಲೆ
ಸಿ ಕಾಂಟ್ ರೀಚ್ ಅಂತಕ್ಕಂಥ ವರ್ಡನ್ನು ತೆಗೆದುಹಾಕಿ ನೀವು ಜಸ್ಟ್ TO2 ಅನ್ನು ಸೇರಿಸಿದರೆ ನಿಮ್ಮ ಸೆಂಟೆನ್ಸ್ ಕಂಬೈನ್ ಆಗ್ತದೆ. ಸೊ ಫೈನಲಿ ಅದರ ಆನ್ಸರ್ ಏನಾಗ್ತದಪ್ಪ ಅಂತಂದರೆ ಮೀರಾ ಈಸ್ ಟೂ ಶಾರ್ಟ್ ಟು ರೀಚ್ ದ ಸ್ವಿಚ್ ಅಂತಕ್ಕಂಥದ್ದು ದ ಕರೆಕ್ಟ್ ಕಂಬೈನ್ಡ್ ಸೆಂಟೆನ್ಸ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಆಲ್ರೆಡಿ ಇದು ನಿಮ್ಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಪ್ಪ ಅಂತಂದರೆ ಇಟ್ ಈಸ್ ಇನ್ ಸೂಪರ್ಲೇಟಿವ್ ಡಿಗ್ರಿನಲ್ಲಿರೋದ್ರಿಂದ ಕಂಪ್ಯಾರಿಟಿವ್ ಡಿಗ್ರಿ ಮಾಡಬೇಕಾದ್ರೆ ಡೈರಿನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಸ್ಕೂಲ್ ಅಂತಕ್ಕಂಥದ್ದು ದ ಕರೆಕ್ಟ್ ಫಾರ್ಮ್ಡ್ ಕಂಪ್ಯಾರಿಟಿವ್ ಡಿಗ್ರಿ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡೋದಾದರೆ ನೀವು ಇಲ್ಲಿ ಏನಿದೆಪ್ಪ ಅಂತಂದರೆ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥ ಕ್ವಶನನ್ನು ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿರಿ ಅಂತಿದೆ. ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ ವಿನಯ್ ಬ್ರೋಕ್ ಆಲ್ ರೆಕಾರ್ಡ್ಸ್ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತಕ್ಕಂಥದ್ದು, ಇಲ್ಲಿ ಆಲ್ ದ ರೆಕಾರ್ಡ್ಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿರ್ತದೆ. ಬ್ರೋಕ್ ಅಂತಕ್ಕಂಥದ್ದು ಮೇನ್ ವರ್ಬ್, ವಿನಯ್ ಅಂತಕ್ಕಂಥದ್ದು ಸಬ್ಜೆಕ್ಟ್. ಬಟ್ ಇಲ್ಲಿ ಮೇನ್ ವರ್ಬ್ ನಾವು ನೋಡಬೇಕಾದ್ರೆ ಮೇನ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್ ಫಾರ್ಮ್ನಲ್ಲಿರ್ತಕ್ಕಂಥದ್ದು P2 ಫಾರ್ಮಲ್ಲಿರೋದ್ರಿಂದ ಈ ಕೊಟ್ಟಿರ್ತಕ್ಕಂಥ ಟೋಟಲ್ ಸೆಂಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ ಆಲ್ ದ ರೆಕಾರ್ಡ್ಸ್ ಅಂತಕ್ಕಂಥ ಸಬ್ಜೆಕ್ಟನ್ನು ತೊಗೊಂಡ್ರೆ ಈ ಸಬ್ಜೆಕ್ಟಿಗೆ ರಿಲೇಟೆಡ್ ರೆಕಾರ್ಡ್ಸ್ ಅಂತ ಬಂದಿರೋದ್ರಿಂದ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಸಿಂಗ್ಯುಲರ್ ಫಾರ್ಮ್ ಇದ್ದರೆ ವಾಸ್ ತೊಗೊತೀವಿ, ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮ್ ಇದ್ದರೆ ವರ್ ಬರಿಬೇಕಾಗ್ತದೆ. ಸೊ ದಟ್ ಈಸ್ ವೈ ಇಲ್ಲಿ ಏನಪ್ಪ ಅಂತಂದರೆ ಹಾಗಾಗಿ ಇಲ್ಲಿ ನಾವು ಆಲ್ ದ ರೆಕಾರ್ಡ್ಸ್ ಅಂತಕ್ಕಂಥ ಸಬ್ಜೆಕ್ಟ್ ನಮಗೆ ಪ್ಲೂರಲ್ ಫಾರ್ಮಲ್ಲಿರೋದ್ರಿಂದ ಮೇನ್ ವರ್ಬನ್ನು ಹೆಲ್ಪಿಂಗ್ ವರ್ಬನ್ನು ವರ್ ಅಂತ ತೊಗೋಬೇಕು. ಇಲ್ಲಿ ಬ್ರೋಕ್ ಅಂತಕ್ಕಂತಹ ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಥವಾ P3 ಫಾರ್ಮ್ಗೆ ತೊಗೊಂಡೋದಾಗ ಬ್ರೋಕನ್ ಆಗ್ತದೆ. ಬೈ ಅನ್ನೋ ಪ್ರಿಪೋಸಿಷನನ್ನು ಬರೆದು ಇಲ್ಲಿರ್ತಕ್ಕಂಥ ಸಬ್ಜೆಕ್ಟನ್ನು ಈ ಕಡೆ ತಂದು ಆ್ಯಸ್ ಇಟ್ ಈಸ್ ವಿನಯನ್ನು ಬರೆದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಆಗ್ತಕ್ಕಂಥದ್ದು. ಕ್ವಶನ್ ನಂಬರ್ 16, ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಿರಿ ಅಂತಕ್ಕಂಥ ಇಲ್ಲಿ ಕ್ವಶನ್ ಇರ್ತಕ್ಕಂಥದ್ದು. ಕನ್ವರ್ಸೇಷನ್ ಈಸ್ ಬಿಟ್ವೀನ್ ಡ್ಯಾಡ್ ಆ್ಯಂಡ್ ಮಾಮ್. ವೇರ್ ಈಸ್ ಯುವರ್ ಸನ್ ರಾಕೇಶ್ ಅಂತಕ್ಕಂಥದ್ದು ಅವ್ರ ಡ್ಯಾಡ್ ಕೇಳ್ತಕ್ಕಂಥ ಕ್ವಶನ್. ಆವಾಗ ಮಾಮ್ ಹೇಳ್ತಾರೆ ಹೀ ಈಸ್ ಪ್ಲೇಯಿಂಗ್ ವಿತ್ ಹೀಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನೌ ಅಂತಕ್ಕಂತಹ ಈ ಸೆಂಟೆನ್ಸ್ಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗಿರೋದ್ರಿಂದ ಮಾಮ್ ರಿಪ್ಲೈಡ್ ದ್ಯಾಟ್ ಹೀ ಬಿಕಮ್ಸ್ ಹೀ ಓನ್ಲಿ, ಈಸ್ ಬಿಕಮ್ಸ್ ವಾಸ್. ಪ್ರೆಸೆಂಟ್ ಟೆನ್ಸ್ನಲ್ಲಿರ್ತಕ್ಕಂಥ ಪಾಸ್ಟ್ ಟೆನ್ಸ್ಗೆ ಟೆನ್ಸನ್ನು ಚೇಂಜ್ ಮಾಡಬೇಕಾಗ್ತದೆ. ದ್ಯಾಟ್ ಹಿ ವಾಸ್ ಪ್ಲೇಯಿಂಗ್ ವಿತ್ ಹೀಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನೌ ಬಿಕಮ್ಸ್ ಇಲ್ಲಿ ದೆನ್ ಆಗ್ತದೆ. ಸೊ ಫೈನಲಿ ನಮ್ಮ ಆನ್ಸರ್ ಏನಾಗಬೇಕು, ಮಾಮ್ ರಿಪ್ಲೈಡ್ ದ್ಯಾಟ್ ಹಿ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ದೆನ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 17, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಅಂತ ಇದೆ. ಸೊ ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರಲ್ಲಿ 2 errorsಗಳಿರ್ತವೆ. ಎರರ್ಸ್ಗಳಂತಂದರೆ ತಪ್ಪುಗಳು, ಅವುಗಳನ್ನ ನಾವು ಎಡಿಟ್ ಮಾಡಬೇಕು. ಎಡಿಟ್ ಅಂತಂದರೆ ಸರಿಪಡಿಸಬೇಕು, ಮತ್ತು ರೀರೈಟ್ ಮತ್ತು ಸರಿಪಡಿಸಿದ ಮೇಲೆ ಬರೀರಿ ಅಂತಕ್ಕಂತಹ ಕ್ವಶನ್ ಆಗಿರೋದ್ರಿಂದ ನಿಮಗಿಲ್ಲಿ ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡೋದಾದರೆ ಫಸ್ಟಿಗೆ ನೀವು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಅಥವಾ ಪ್ಯಾರಾಗ್ರಾಫನ್ನು ಓದೋಕ್ಕಿಂತ ಮುಂಚೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಓದಿದರೆ ಬೆಸ್ಟ್. ಅಂದರೆ ನಿಮಗೆ ಬೆಟ್ರಾಗಿ ಆನ್ಸರನ್ನು ಐಡೆಂಟಿಫೈ ಮಾಡಲಿಕ್ಕೆ, ಫೈಂಡ್ ಔಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗಾಗಿ ಕ್ವಶನ್ ನಂಬರ್ ಫಸ್ಟ್ ಏನಿದೆ, ಕ್ಯಾಪಿಟಲ್ ಲೆಟರ್ಸ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಕ್ಯಾಪಿಟಲ್ ಲೆಟರ್ ಯಾವುದೋ ಒಂದು ವರ್ಡ್ನಲ್ಲಿ ಕ್ಯಾಪಿಟಲ್ ಲೆಟರ್ ಬರಬೇಕಾಗಿತ್ತು, ಬಂದಿಲ್ಲ, ಅದನ್ನು ಸರಿಪಡಿಸಿರಿ ಅಂತ ಇದೆ. ಬಿ ಕ್ವಶನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದಿದೆ, ಅದನ್ನು ಕೂಡ ಸರಿಪಡಿಸಿರಿ ಅಂತ ಇರ್ತಕ್ಕಂಥದ್ದು. ಸೊ ಆ್ಯಸ್ ಅ ಬಲೇಶ್ವರ ಅಂತಂದು ನೇಮ್ ಆಗಿರೋದ್ರಿಂದ, ಪ್ರಾಪರ್ ನೌನ್ ಆಗಿರೋದ್ರಿಂದ ದ ಫಸ್ಟ್ ಲೆಟರ್ ಆಫ್ ದ ಪ್ರಾಪರ್ ನೌನ್ ಶುಡ್ ಬಿ ಇನ್ ಅ ಕ್ಯಾಪಿಟಲ್ ಲೆಟರ್. ಹಾಗಾಗಿ ಬಲೇಶ್ವರ ಅಂತಕ್ಕಂಥದ್ದು ಅಲ್ಲಿ ಸ್ಮಾಲ್ ಲೆಟರ್ ಇರೋದರಿಂದ ಅದನ್ನು ಸರಿಪಡಿಸಿ ಕ್ಯಾಪಿಟಲ್ ಲೆಟರ್ಗೆ ಚೇಂಜ್ ಮಾಡಬೇಕು. ಸೊ ನಮ್ಮ ಫಸ್ಟ್ ಕೆಲಸ ಮುಗೀತು, ಇದಕ್ಕೆ 1 ಮಾರ್ಕ್ ಸಿಗ್ತದೆ. ನೆಕ್ಸ್ಟ್ ನೋಡೋದಾದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಆಗಿದಂತೆ. ಆ್ಯಸ್ ಅ ಬಲೇಶ್ವರ ಬೋರ್ಡೆಡ್ ವರ್ಡ್ ಕೂಡ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಟ್ರೈನ್ ಕರೆಕ್ಟ್ ಇದೆ, ಹೋಮ್ ಕರೆಕ್ಟ್ ಇದೆ. ಹಿ ಫೌಂಡರ್ಡ್ ಈ ವರ್ಡನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ PONDARED ಆಗಿರ್ತಕ್ಕಂಥದ್ದು, ಇಲ್ಲಿ PONDERED ಆಗಬೇಕಾಗಿರ್ತಕ್ಕಂತಹ ಅದು ವರ್ಡ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಈಗ ಕ್ವಶನ್ ನಂಬರ್ 4. ಈ ಕ್ವಶನ್ ನಂಬರ್ 4ದಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಅಂತ ಇದೆ. ಸೊ ಇಲ್ಲಿ ಬಲೇಶ್ವರ ಮಿಶ್ರ ಹ್ಯಾಡ್ ಅ ಗುಡ್ ಮೆಮರಿ, ಗಿವ್ ಎಕ್ಸಾಂಪಲ್ ಅಂತ ಇದೆ. ಈ ಒಂದು ಪ್ರಶ್ನೆಗಳಿಗೆ, ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ವಶನ್ ವಿತ್ ಆನ್ಸರನ್ನು ಕೂಡ ಪ್ರಿಪೇರ್ ಮಾಡ್ತಾಯಿದ್ವಿ. ಅತಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರು, ಕರೆಕ್ಟ್ ಫಾರ್ಮ್ನಲ್ಲಿ ಫ್ರೇಮ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು
ನಾವು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಶಾರ್ಟ್ ಆನ್ಸರ್ಗಳು ಮತ್ತು ಮೀನಿಂಗ್ಫುಲ್ ಆನ್ಸರ್ಗಳು ಕೂಡ ಇರ್ತವೆ. ಸೊ ಜಸ್ಟ್ ಈಗ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋದಾದರೆ, ಬಲೇಶ್ವರಿ ಮಿಶ್ರಾ ಹ್ಯಾಡ್ ಅ ಗುಡ್ ಮೆಮರಿ, ಗಿವ್ ಎಕ್ಸಾಂಪಲ್ಸ್ ಅಂತ ಇದೆ. ಸೊ ಹಾಗಾಗಿ ಇದು ದಿಸ್ ಕ್ವಶನ್ ಈಸ್ ಫ್ರಮ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಸೆಕೆಂಡ್ ಪ್ರೋಸ್. ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್. ದಿಸ್ ಕ್ವಶನ್ ಈಸ್ ಫ್ರಮ್ ಈ ಪ್ರಶ್ನೆ ಬಂದಿರತಕ್ಕಂಥದ್ದು ಜೆಂಟಲ್ಮೆನ್ ಆಫ್ ರಿಯನ್ ಮೇಡಿಯೋ. ನೆಕ್ಸ್ಟ್ ಕ್ವಶನ್ ನಂಬರ್ 20, ಹೌ ಕ್ಯಾನ್ ವಿ ಪ್ರೂವ್ ದ್ಯಾಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಈ ಒಂದು ಪ್ರಶ್ನೆ ನಿಮಗೆ ಕ್ವಶನ್ ಲೆಸನ್ ನಂಬರ್ 4 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಬಂದಿರತಕ್ಕಂಥದ್ದು. ಹೌ ಈಸ್ ಪರ್ಸ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಎಕ್ಸೈಟಿಂಗ್ ಅಡ್ವೆಂಚರ್. ಈ ಒಂದು 2 ಮಾರ್ಕ್ಸ್ ಕ್ವಶನ್ ಬಂದಿರತಕ್ಕಂಥದ್ದು ನಿಮಗೆ ಯಾವ ಪಾಠದಿಂದ ಅಂತಂದರೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ದ ಪೊಯೆಟ್ ಈಸ್ ಅನ್ಶ್ಯೂರ್ ಅಬೌಟ್ ಹಿಸ್ ರಿಟರ್ನ್ ಫ್ರಮ್ ದ ಸ್ಪೇಸ್, ಗಿವ್ ಎಕ್ಸಾಂಪಲ್ ಅಂತಕ್ಕಂಥದ್ದು. ಈ ಕ್ವಶನ್ ಬಂದಿರತಕ್ಕಂಥದ್ದು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂತಹ ಪದ್ಯದಿಂದ. ನೆಕ್ಸ್ಟ್ ಕ್ವಶನ್ ನಂಬರ್ 23, ವೈ ಡಿಡ್ ಮಿಸ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ ಅಂತ ಇದೆ. ಸೊ ದಿಸ್ ಕ್ವಶನ್ ಕೇಮ್ ಫ್ರಮ್ ಸಪ್ಲಿಮೆಂಟ್ ರೀಡಿಂಗ್ ನಾರಾಯಣಪುರ ಇನ್ಸಿಡೆಂಟ್. ಆರ್ ಹೌ ಡಿಡ್ ಡಿಕ್ಕಿ ಡೋಲುಮಾ ಫೀಲ್ ಆಫ್ಟರ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು. ದಿಸ್ ಕ್ವಶನ್ ಇಸ್ ಕೇಮ್ ಫ್ರಮ್, ಈ ಪ್ರಶ್ನೆ ಯಾವುದರಿಂದ ಬಂದಿದೆಪ್ಪ ಅಂತಂದರೆ ಇದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಕ್ಕಂತಹ ಸಪ್ಲಿಮೆಂಟ್ರಿಯಿಂದ ಬಂದಿರತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 24 ನೋಡೋದಾದರೆ, ಹನೀಪ್ ವಾಸ್ ಆ್ಯನ್ ಆಲ್ರೌಂಡರ್ ಜಸ್ಟಿಫೈ. ಇದು ನಿಮಗೆ ಅ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಸ್ಡ್. ನಾಳೆ ವಿಡಿಯೋದಲ್ಲಿ ನಿಮಗೆ ಕಂಪಲ್ಸರಿ 100% ಈ ಕ್ವಶನ್ಸ್ಗಳೆಲ್ಲ ಆನ್ಸರ್ ಮಾಡಿ ವಿಡಿಯೋನ ಮಾಡ್ತೀವಿ. ಅಥವಾ ವೈ ಡು ಯು ಥಿಂಕ್ ವಾಂಗ್ಜೆ ವೆಂಟ್ ಇನ್ ಸರ್ಚ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಈ ಕ್ವಶನ್ ಬಂದಿರೋದು ನಿಮಗೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ನಿಂದ. ಇನ್ನು ಕ್ವಶನ್ ನಂಬರ್ 25 ಮತ್ತು 26 ನೋಡೋದಾದರೆ 3 ಮಾರ್ಕ್ ಕ್ವಶನ್ಸ್ ಆಗಿರೋದು. ಇಲ್ಲಿ ನಿಮಗೆ ಯಾವುದೇ ಇಂಟರ್ನಲ್ ಚಾಯ್ಸಸ್ಗಳು ಇರೋದಿಲ್ಲ. ಕ್ವಶನ್ ನಂಬರ್ 25, ನ್ಯಾರೇಟ್ ದ ಇನ್ಸಿಡೆಂಟ್ ದ್ಯಾಟ್ ಇನ್ಸ್ಪೈರ್ಡ್ ಸತೀಶ್ ಟು ಬಿಕಮ್ ಆ್ಯನ್ ಆರ್ಟಿಸ್ಟ್. ಇದು ನಿಮಗೆ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಬಂದಿರತಕ್ಕಂಥದ್ದು. ಕ್ವಶನ್ ನಂಬರ್ 26, ಜಾಸ್ ಪ್ಲೇಯರ್ ವಾಸ್ ಆ್ಯನ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಷಿಯನ್ ಬಟ್ ಪ್ಯಾಥೆಟಿಕ್ ಫಿಗರ್, ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಇದೆ. ಇದು ನಿಮಗೆ ಬಂದಿರತಕ್ಕಂಥದ್ದು ಪೊಯಮ್ ನಂಬರ್ 5 ಜಾಸ್ ಪೊಯಮ್ 2ದಿಂದ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 4, ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಇಲ್ಲಿ ನಿಮಗೆ 4 ಎಕ್ಸ್ಟ್ರಾಕ್ಟ್ಗಳಿರ್ತವೆ, 12 ಮಾರ್ಕ್ಸ್. 3 ಎಕ್ಸ್ಟ್ರಾಕ್ಟ್ಗಳು ಫ್ರಮ್ ಪ್ರೋಸ್ ಆ್ಯಂಡ್ 1 ಎಕ್ಸ್ಟ್ರಾಕ್ಟ್ ಫ್ರಮ್ ಪೊಯಿಟ್ರಿ ಇರ್ತದೆ. ಇಲ್ಲಿ ಫಸ್ಟ್ ನೋಡೋದಾದರೆ, ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಇದು ಎ ಹೀರೋ ಪಾಠದಿಂದ ಬಂದಿರತಕ್ಕಂಥದ್ದು. ಹೂ ಈಸ್ ಐ ಹಿಯರ್, ಹೂ ವಾಸ್ ಇಟ್ ಆಸ್ಕ್ಡ್ ಟು, ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್ ಅಂತಕ್ಕಂಥದ್ದಿದೆ. ಇದಕ್ಕೆ ನಾಳೆ ಆನ್ಸರನ್ನು 100% ಕೊಡ್ತೀವಿ. ನೆಕ್ಸ್ಟ್, ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಇದು ಕನ್ಸಲ್ಟ್ ಪಾಠದಿಂದ. ಹೂ ಮೇಡ್ ದಿ ಸ್ಟೇಟ್ಮೆಂಟ್, ಹೂ ವಾಸ್ ಇಟ್ ದಿಸ್ ಸೇಡ್, ವೈ ಡಿಡ್ ದ ಸ್ಪೀಕರ್ ಸಜೆಸ್ಟೆಡ್ ದಿಸ್ ಅಂತಕ್ಕಂಥದ್ದು. ಇದು ಕನ್ಸಲ್ಟ್ ಪಾಠದಿಂದ. ಆನ್ಸರನ್ನು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್, ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಇದು ಡಿಸ್ಕವರ್ ಲೆಸನ್ನಿಂದ ಬಂದಿರತಕ್ಕಂಥದ್ದು. ಯಾರು ಕೇಳಿದ್ರು, ಹೂ ಆಸ್ಕ್ಡ್ ದಿಸ್ ಕ್ವಶನ್, ಹೂ ಇಸ್ ದ ಚೈಲ್ಡ್ ಯಾರು ಅಂತಕ್ಕಂಥ ಪ್ರಶ್ನೆ. ಹೂ ಡಸ್ ದ ಸ್ಪೀಕರ್ ಮೀನ್ ಹಿಯರ್, ವಾಟ್ ಡಸ್ ದ ಸ್ಪೀಕರ್ ಮೀನ್ ಹಿಯರ್, ಇದರ ಅರ್ಥ ಏನಂತಕ್ಕಂಥದ್ದಿದೆ. ನೆಕ್ಸ್ಟ್ ಕ್ವಶನ್, ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು. ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಫ್ರಮ್ ದ ಸಾಂಗ್ ಆಫ್ ಇಂಡಿಯಾ ಪೊಯಮ್, 4th ಪೊಯಮಿಂದ ಬಂದಿರತಕ್ಕಂಥದ್ದು. ಹೂ ಡಸ್ ಐ ರೆಫರ್ ಟು, ಹೂಮ್ ಡಿಡ್ ದ ಸ್ಪೀಕರ್ ಸೇ ದಿಸ್, ವೈ ಡಿಡ್ ದ ಸ್ಪೀಕರ್ ಸೇ ಸೊ. ಯಾರು, ಐ ಅಂದರೆ ಯಾರು, ಯಾರಿಗೆ ಹೇಳಲಾಯಿತು, ಯಾಕೆ ಈ ಥರ ಹೇಳಿದರು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 31, ಗಿವನ್ ಬೆಲೋ ಪ್ರೊಫೈಲ್ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ಗಿವನ್ ಕ್ಲೂಸ್ ಬೆಲೋ ಅಂತಕ್ಕಂಥ ಇದೆ. ಇಲ್ಲಿ ಯಾರ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಪ್ರೊಫೈಲ್ ರೈಟಿಂಗನ್ನು ಕೊಟ್ಟಿದ್ದಾರೆ. ಬರ್ತ್, ಆಮೇಲೆ ಟೋಟಲ್ ಆಗಿರ್ತಕ್ಕಂಥ ಅವ್ರ ಬಯೋಡಾಟಾ, ಬರ್ತ್ ಇದೆ, ಪ್ಲೇಸ್ ಆಫ್ ಬರ್ತ್, ಎಜುಕೇಷನ್ ಏನು, ಅವ್ರ ಸ್ಪೌಸ್, ಪೇರೆಂಟ್ಸ್, ಅಚೀವ್ಮೆಂಟ್ಸು, ಪೊಸಿಷನ್ ಅಂತಕ್ಕಂಥದ್ದಿದೆ. ಇಲ್ಲಿ ಅವರ ಡೀಟೇಲ್ಸನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಇದೇ ಒಂದು ಪ್ರೊಫೈಲ್ ರೈಟಿಂಗನ್ನು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 100% ಪ್ರೊಫೈಲ್ ರೈಟಿಂಗ್ ಮಾಡಿ ನಿಮಗೆ ಆನ್ಸರನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ರೈಡ್ ಅಂತ ಇದೆ, ಆ್ಯಸ್ ವೆಲ್ ಆ್ಯಸ್ ಅವಾರ್ಡ್ಸ್ಗಳು ಬಂದಿರತಕ್ಕಂಥದ್ದು ಏನೇನು ಅಂತಕ್ಕಂಥದ್ದನ್ನು ನಾಳೆ ಪ್ರೊಫೈಲ್ ರೈಟಿಂಗಿಗೆ 100% ಆನ್ಸರನ್ನು ಬರ್ತೀವಿ. ಇನ್ನು ಕ್ವಶನ್ ನಂಬರ್ 33, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಬಿಲೋ ಅಂತ ಇರ್ತಕ್ಕಂಥದ್ದು. ಆ ಸಿಲ್ಲಿ ಸೆಪರ್ಡ್ ಬಾಯ್ ಲೈಕ್ ದಟ್ ಏನೋ ಸ್ಟೋರಿ ಇದೆ. ಇದನ್ನು ನಾಳೆ 100% ನಿಮಗೆ ಸ್ಟೋರಿಯನ್ನು ಡೆವಲಪ್ಮೆಂಟ್ ಮಾಡಿ ನಿಮಗೆ 3 ಮಾರ್ಕ್ಸ್ ಈಸಿಲಿ ಹೆಂಗೆ ತೊಗೋಬೇಕು ಅಂತಕ್ಕಂಥದ್ದು ಕೂಡ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಚಾನಲನ್ನು 100% ಕೀಪ್ ವಾಚಿಂಗ್ ಅವರ್ ಚಾನಲ್. ನಮ್ಮ ಚಾನಲನ್ನು ತಪ್ಪದೇ ನೋಡ್ತಾ ಇರಿ ಅಂತಕ್ಕಂಥದ್ದು. ನೆಕ್ಸ್ಟ್, ಸ್ಟಡಿ ದ ಪಿಕ್ಚರ್ ಗಿವನ್ ಬೆಲೋ ಅಂತಕ್ಕಂಥದ್ದು. ಇಲ್ಲಿ ಒಂದು ಪಿಕ್ಚರನ್ನು ಕೊಡಲಾಗಿದೆ. ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ರೈಟ್ ಇನ್ ಪ್ಯಾರಾಗ್ರಾಫ್ ಅಂತಕ್ಕಂಥದ್ದು. ದಿಸ್ ಈಸ್ ಅ ಪಿಕ್ಚರ್ ಆಫ್ ಕ್ಲಾಸ್ ರೂಮ್. ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಪಿಕ್ಚರ್ ರೀಡಿಂಗನ್ನು ಹೆಂಗೆ ಮಾಡಬೇಕು, ಡಿಸ್ಕ್ರಿಪ್ಷನ್ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇದು ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ಗಳಾಗಿರೋದ್ರಿಂದ ಆಲ್ಮೋಸ್ಟ್ ಇದನ್ನು ಅವರಿಗೆ ಸಂಬಂಧಪಡ್ತಕ್ಕಂಥದ್ದು.
ನೆಕ್ಸ್ಟ್ ಕ್ವಶನ್ ನಂಬರ್ 34 ಕ್ವಿಟ್ ಫ್ರಮ್ ಮೆಮರಿ ಪದ್ಯ ಕಂಠಪಾಠಕ್ಕೆ ಇರ್ತಕ್ಕಂಥದ್ದು 4 ಮಾರ್ಕ್ಸ್ 100% ಬರ್ತಕ್ಕಂಥ ಕ್ವಶನ್ಸ್ಗಳು. ಇಟ್ ಈಸ್ ಎಂಥ್ರೋನ್ಡ್ ಇದು ಕ್ವಾಲಿಟಿ ಆಫ್ ಮರ್ಸಿಯಿಂದ ಬಂದಿರತಕ್ಕಂಥದ್ದು. ಆ್ಯಸ್ ವೆಲ್ ಆ್ಯಸ್ ಯು ಟಾಕ್ ಆಫ್ ವಂಡರ್ಸ್ ಥಿಂಗ್ಸ್ ಯು ಸಿ ಇದು ನಿಮಗೆ ಬ್ಲೈಂಡ್ ಬಾಯ್ ಅಂತಕ್ಕಂಥ ಪದ್ಯದಿಂದ ಬಂದಿರತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 35ನಲ್ಲಿ ನಿಮಗೆ ಪ್ಯಾಸೇಜ್ ಇದೆ. ಪ್ಯಾಸೇಜ್ಗೆ ಸಂಬಂಧಪಡುವಂಗೆ 2 ಕ್ವಶನ್ಸ್ಗಳಿದ್ದಾವೆ. ಒಂದು ಕ್ವಶನ್ ಏನಪ್ಪ ಅಂತಂದರೆ ವಾಟ್ ಶುಡ್ ವಿ ಡೂ ಟು ಮೇಕ್ ಅವರ್ ಪೀಪಲ್ ಹ್ಯಾಪಿಯರ್ ಅಂತಕ್ಕಂಥದ್ದು ಒಂದು. ವಾಟ್ ಡು ದ ಪೀಪಲ್ ಥಿಂಕ್ ಅಬೌಟ್ ದೆಮ್ಸೆಲ್ಸ್ ಆ್ಯಂಡ್ ಅದರ್ಸ್ ಇನ್ ಎವ್ರಿ ಕಂಟ್ರಿ ಅಂತಕ್ಕಂಥದ್ದು. ಇವೆರಡು ಕ್ವಶನ್ಸ್ಗಳಿಗೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 36 ಸಮರೈಸನ್ನು ಮಾಡ್ತಕ್ಕಂಥದ್ದು. ಇಲ್ಲಿ 3 ಆಪ್ಷನ್ಗಳಿರೋದ್ರಿಂದ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ರೈಟ್ ಓನ್ಲಿ ಒಂದೇ ಸಮರಿಯನ್ನು ಒಂದು ಕ್ವಶನ್ಗೆ ನೀವು 4 ಮಾರ್ಕ್ ಕ್ವಶನ್ಗೆ ಆನ್ಸರನ್ನು ಮಾಡಬೇಕಾಗಿರ್ತಕ್ಕಂಥದ್ದು. 4 ಮಾರ್ಕ್ಸ್ ಇರ್ತಕ್ಕಂಥದ್ದು ಎನಿ ಒನ್ ರೈಟ್ ಎನಿ ಒನ್ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಬರೀಬೇಕು. ಫಸ್ಟ್ ಅಂತಂದರೆ ಹೌ ಡಿಡ್ ಗ್ರ್ಯಾಂಡ್ ಮಾ ಗೆಟ್ ಹರ್ ವಿಶ್ ಆಫ್ ಲಿವಿಂಗ್ ಟ್ರೀಸ್ ಹೌಸ್ ಫುಲ್ಫಿಲ್ಡ್ ಅಂತಕ್ಕಂಥದ್ದು. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪದ್ಯದ್ದು ಸಮರಿಯನ್ನು ಬರೀಬೇಕು. ಆರ್ ಅಥವಾ ಹೌ ಡಸ್ ದ ಮದರ್ ಅರ್ತ್ ಎಕ್ಸ್ಪ್ರೆಸ್ ಹರ್ ಎಮೋಷನ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಪದ್ಯದ ಸಮರಿ ಆದರೂ ಬರಿಬೋದು. ಇಲ್ಲಾಂತಂದರೆ ದ ಸೇಲರ್ಸ್ ರೀಗೇನ್ಡ್ ದೇರ್ ಕಾನ್ಫಿಡೆನ್ಸ್ ಟು ಓವರ್ ದ ಡೇಂಜರಸ್ ಸ್ಟಾರ್ಮ್ ಇನ್ ದ ಪೋಯಮ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಈ ಪದ್ಯದ ಸೆಕೆಂಡ್ ಹಾಫ್ ಆಫ್ ದಿ ಪದ್ಯದ ಸಮರಿಯನ್ನು ಬರೀಬೇಕಾಗ್ತದೆ. ಸೆಕೆಂಡ್ ಹಾಫ್ ಆಫ್ ದಿ ಪೋಯಮನ್ನು ಸಮರೈಸ್ ಮಾಡಬೇಕಾಗ್ತದೆ. ಸೊ ಈ ಸಮರೈಸ್ಗಳನ್ನ ಆಲ್ರೆಡಿ ನಿಮಗೆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡೀವಿ. ನಮ್ಮ ಚಾನಲನ್ನು ಸರ್ಚ್ ಮಾಡಿದರೆ ನಿಮಗೆ ಆನ್ಸರ್ 100% ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 37 ಇಲ್ಲಿ ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಅಂತ ಇದೆ. ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಕ್ಸಸೈಸಸ್, ಇಂಟರ್ನೆಟ್, ನೀಡ್ ಆಫ್ ಮಾರಲ್ ಎಜುಕೇಷನ್. ಸೊ ಹಾಗಾಗಿ ಈ 3ರಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 38 ಆ್ಯಂಡ್ ಲಾಸ್ಟ್ ಕ್ವಶನ್ ಏನಿದೆ ಅಂತಂದರೆ ಲೆಟರ್ ರೈಟಿಂಗ್. ಒಂದು ಪರ್ಸ್ನಲ್ ಲೆಟರ್ ಇರ್ತಕ್ಕಂಥದ್ದು, ಇನ್ನೊಂದು ಅಫಿಷಿಯಲ್ ಲೆಟರ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಅಡ್ರೆಸ್ ಬಂದುಬಿಟ್ಟು ಇಮ್ಯಾಜಿನ್ ಯು ಆರ್ ಮಾಣಿಕ್ಯ ಅಥವಾ ಮಂಜುಳಾ, ಗವರ್ನಮೆಂಟ್ ಹೈಸ್ಕೂಲ್ ಕುಂದಾಪುರ. ಆ್ಯಕ್ಚುಲಿ ಕುಂದಾಪುರ ಆಗಬೇಕಾಗಿತ್ತು, ಹೋಗಿದೆ. ಕುಂದಾಪುರ ಅಂತಕ್ಕಂಥ ಹೈಸ್ಕೂಲ್ನಲ್ಲಿ ಓದ್ತಕ್ಕಂತಹ ಮಾಣಿಕ್ಯ ಅಥವಾ ಮಂಜುಳಾ ಅಂತಕ್ಕಂತಹ ವಿದ್ಯಾರ್ಥಿ ಅಂತ ಅಂದ್ಕೊಂಡು ನೀವು ಲೆಟರ್ ರೈಟಿಂಗ್ ಬರೀಬೇಕಾಗಿರ್ತಕ್ಕಂಥದ್ದು. ಪರ್ಸನಲ್ ಲೆಟರ್ ಯಾರಿಗೆ ಬರೀಬೇಕಾಗಿರ್ತದೆ ಅಂತಂದರೆ ರೈಟ್ ಎ ಲೆಟರ್ ಯುವರ್ ಫಾದರ್, ನಿಮ್ಮ ತಂದೆಗೆ ಬರೀಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇನ್ವೈಟಿಂಗ್ ಹಿಮ್ ಪೇರೆಂಟ್ಸ್ ಮೀಟಿಂಗ್ ಆ್ಯಟ್ ಯುವರ್ ಸ್ಕೂಲ್, ನಿಮ್ಮ ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗಿಗೆ ನಿಮ್ಮ ತಂದೆಯನ್ನು ಇನ್ವೈಟ್ ಮಾಡಲಿಕ್ಕೆ ಲೆಟರನ್ನು ಬರೀ ಅಂತ ಇದೆ. ಇನ್ನು ಆಫೀಷಿಯಲ್ ಲೆಟರ್ ನೋಡೋದಾದರೆ ರೈಟ್ ಎ ಲೆಟರ್ ಟು ದಿ ಪೋಸ್ಟ್ ಮಾಸ್ಟರ್, ನಿಮ್ಮ ಪೋಸ್ಟ್ ಆಫೀಸ್ನಲ್ಲಿ ಇರತಕ್ಕಂತಹ ಪೋಸ್ಟ್ ಮಾಸ್ಟರ್ಗೆ ರೈಟ್ ಎ ಲೆಟರ್ ಟು ದ ಪೋಸ್ಟ್ ಮಾಸ್ಟರ್ ಆಫ್ ಯುವರ್ ಲೊಕ್ಯಾಲಿಟಿ ಕಂಪ್ಲೇನಿಂಗ್ ಟು ಹಿಮ್ ಆರ್ ಹರ್ ಅಬೌಟ್ ಡಿಲೇ ಇನ್ ಡೆಲಿವರಿ ಆಫ್ ಲೆಟರ್ ಟು ಯು. ನಿಮಗೆ ಬಂದಿರತಕ್ಕಂಥ ಲೆಟರ್ ತಂದು ಕೊಡಲಿಕ್ಕೆ ಲೇಟ್ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಪೋಸ್ಟ್ ಮಾಸ್ಟರ್ಗೆ ಒಂದು ಲೆಟರನ್ನು ಬರೀಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿವರೆಗೆ ನಾವು 9ನೇ ತರಗತಿಯ ಬೋರ್ಡ್ನವರೇ ರಿಲೀಸ್ ಮಾಡಿರ್ತಕ್ಕಂತಹ ಮಾಡಲ್ ಕ್ವಶನ್ ನಂಬರ್ 3ಗೆ ಸಂಬಂಧಪಡ್ತಕ್ಕಂತಹ ಕ್ವಶನ್ ನಂಬರ್ 1ರಿಂದ 17ರವರೆಗೆ 18 ಅಂಕಗಳಿಗೆ ಮಾತ್ರ ಆನ್ಸರನ್ನು ಹೇಳಿದ್ವಿ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ನಂಬರ್ 18ರಿಂದ ಅಪ್ ಟು ಕ್ವಶನ್ ನಂಬರ್ 38ವರೆಗೆ ಕಂಪ್ಲೀಟ್ ವಿವರಣೆಯನ್ನು ನೀಡ್ತಾ 100% ಆನ್ಸರನ್ನು ಕೊಡ್ತಾ ವಿಡಿಯೋನ ಮಾಡ್ತೀವಿ. ಅದಾಗ್ತದಂಗೆ ಮಾಡಲ್ ಕ್ವಶನ್ ನಂಬರ್ 4 ವಿತ್ ಆನ್ಸರ್ಗಳನ್ನು ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.